ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮ ಶೂನ್ಯಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ, ಶಿವಾಚಾರ್ಯರ ತರಬೇತಿ ಕೇಂದ್ರ, ಭಾರತೀಯ ಬೇಡ ಜಂಗಮ ಪೀಠ ಮತ್ತು ಸನಾತನ ವೀರಶೈವ ಸಂಸ್ಕೃತಿಯ ಪ್ರಸಾರ ಕೇಂದ್ರ ಇಂಥ ಹಲವಾರು ಹೆಸರುಗಳಿಂದ ಕರೆಯುತ್ತಿರತಕ್ಕಂಥ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಸದ್ಬೋಧನೆಯನ್ನು, ಪ್ರವಚನವನ್ನು, ವೀರಶೈವ ಧರ್ಮದ ಸಾರವನ್ನು, ವೀರಶೈವ ಧರ್ಮದ ಸನಾತನ ಇತಿಹಾಸವನ್ನು, ಇದುವರೆಗೂ ಯಾರೂ ಕಂಡು ಕೇಳರಿಯದ ಕೆಲವು ಧಾರ್ಮಿಕ ಸತ್ಯಗಳನ್ನು ಇವತ್ತು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಪ್ರಾರಂಭ ಮಾಡೋಣ. ಈಗ ನಾನು ಇದುವರೆಗೂ ಯಾವುದೇ ಮಠಮಾನ್ಯಗಳು ಅಥವಾ ಯಾವುದೇ ಸಂಶೋಧಕರು ಇದುವರೆಗೂ ನಿಮಗೆ ತಿಳಿಸದೇ ಇರತಕ್ಕಂಥ ಹಲವಾರು ಸತ್ಯಗಳನ್ನು ನಾನು ತಿಳಿಸಿದ್ದೇನೆ. ಏಕೆಂದರೆ ಅದಕ್ಕೆ ಕಾರಣ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದೇನೆ, ಅದಕ್ಕೆ ಸಾಕಷ್ಟು ಗ್ರಂಥಗಳನ್ನು ಕ್ರೋಢೀಕರಿಸಿಟ್ಕೊಂಡಿದ್ದೇನೆ ಮತ್ತು ಸಾಂಪ್ರದಾಯಿಕವಾಗಿ ಅದರ ಬಗ್ಗೆ ಮತ್ತಷ್ಟು ಸಂಶೋಧನೆಯನ್ನು ಮಾಡಿ ಅವುಗಳನ್ನು ಪರಿಷ್ಕರಣೆ ಮಾಡಿ ಇಟ್ಕೊಂಡಿದ್ದೇನೆ. ಹೀಗಿರ್ಬೋದು ಸನಾತನ ಧರ್ಮ ಅಂತಕ್ಕಂಥ ಪ್ರಜ್ಞೆ ಕೂಡ ನಮ್ಮಲ್ಲಿರುವುದರಿಂದ ಈಗಿನ ಹಿಂದೆ ಮಾಡಿರ್ತಕ್ಕಂಥ ಸಂಶೋಧನೆಗಳನ್ನು, ಅವರಲ್ಲಿರ್ತಕ್ಕಂಥ ಹಲವು ದೋಷಗಳನ್ನು ಖಂಡಿಸಿ ಅಲ್ಲಗಳೆದು ನಮ್ಮದೇ ಆಗಿರತಕ್ಕಂಥ ಸತ್ಯ ಸನಾತನ ವೀರಶೈವ ಧಾರ್ಮಿಕ ಪರಂಪರೆಯ ವಿವಿಧ ಮಜಲುಗಳನ್ನು, ಕೆಲವು ಧಾರ್ಮಿಕ ಸಮಕಾಲೀನ ಘಟ್ಟಗಳನ್ನು, ಆಯಾ ಕಾಲಕ್ಕೆ ಸಂಬಂಧಪಟ್ಟಂಥ ಇತಿಹಾಸಗಳನ್ನು ಚೆನ್ನಾಗಿ ಜೋಡಿಸಿ, ಬಿಟ್ಟು ಹೋಗಿರತಕ್ಕಂಥ ಸಂಗತಿಗಳನ್ನು ಜೋಡಿಸಿ ಎಲ್ಲವನ್ನೂ ಸಮಗ್ರವಾಗಿ ಅಧ್ಯಯನವನ್ನು ಮಾಡಿ ಒಂದು ಸಮಗ್ರ ಧಾರ್ಮಿಕ ಇತಿಹಾಸವನ್ನು ಸೃಷ್ಟಿ ಮಾಡಿ ತನ್ನ ಮೂಲಕ ಆಧಾರಗಳನ್ನು ಬಿಟ್ಟು ಯಾವುದೂ ಇಲ್ಲ, ಆಧಾರಗಳಿಂದ ಸಾಂಪ್ರದಾಯಿಕ ಆಧಾರಗಳು, ಭೌತಿಕ ಆಧಾರಗಳು, ಶಾಸನಗಳ ಆಧಾರಗಳು ಮತ್ತು ಧಾರ್ಮಿಕ ಗ್ರಂಥಗಳ ಆಧಾರಗಳು, ಇವೆಲ್ಲ ಮಾಹಿತಿಗಳಿಂದ ಇಂಥ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಬಂದಿದ್ದೇನೆ. ಆದರೆ ನಾನು ಅಂದುಕೊಂಡಷ್ಟು ರೆಸ್ಪಾನ್ಸ್ ನಿಮ್ಮ ಕಡೆಯಿಂದ ಪ್ರತಿಕ್ರಿಯೆ ಆಗಿಲ್ಲ. ಇದು ಬಹಳ ದುರಾದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ನಾನು ಸುಮಾರು ಕಡಿಮೆ ಅಂತಂದ್ರೂ 20 ಗಂಟೆಗಳ ದೀರ್ಘ ಪ್ರವಚನವನ್ನು ನಿಮಗೆ ಸತ್ಯದ ಇತಿಹಾಸವನ್ನು, ಅದರ ರಸದೌತಣವನ್ನು ನಾನು ಬಿಡಿಸಿದ್ದೇನೆ. ಬಹಳ ಸೌಮ್ಯವಾಗಿ, ಶ್ರದ್ಧೆಯಿಂದ, ಇಷ್ಟು ಸುಲಲಿತವಾಗಿ ಬಾಳೆಹಣ್ಣು ಸುಲಿದು ಕೊಟ್ಟಂಗೆ ನಾನು ನಿಮಗೆ ಮಾಡಿದ್ದೀನಿ. ಆದರೆ ಸರಿಯಾದ ರೀತಿಯಲ್ಲಿ ಕೊನೆಯ ಪಕ್ಷ ನಮ್ಮ ಜಂಗಮರು ಕೂಡ ಇಷ್ಟೊಂದು ಅಭಿಮಾನ ಶೂನ್ಯರಾಗಿದ್ದಾರೆ, ನಿರಭಿಮಾನಿಗಳಾಗಿದ್ದಾರೆ. ಇತಿಹಾಸದ ಬಗ್ಗೆ ಪ್ರಜ್ಞೆ ಇಲ್ಲ. ಈಗಲೂ ಕೂಡ ಇಷ್ಟೆಲ್ಲ ಸಮಾಜದಲ್ಲಿ ಬೈಗುಳಗಳು, ಸುಮ್ಮನೆ ಮಗ ಬಂದ್ಬಿಟ್ಟು ನೀನೇ ನಮ್ಮಪ್ಪ ಅಂತ ಹೇಳ್ತಾ ಇದ್ದಾರೆ. ಈಗ ಭಕ್ತವರ್ಗ ಏನು ಮಾಡ್ತಾ ಇದೆ ಅಂದರೆ, ತಂದೆ ನೀನು ನನ್ನ ಮಗನಪ್ಪ ಅಂತ ಹೇಳಿದರೆ ಇಲ್ಲ ನೀನೇ ನನ್ನ ಮಗ ಅಂತ ತಾಯಿ ಗಂಡತನವನ್ನು ಮಾಡ್ತಾ ಇದ್ದಾರೆ ಭಕ್ತವರ್ಗ. ಅದನ್ನು ಕೂಡ ಸಹಿಸ್ಕೊಂಡು ಜಂಗಮರು ಸುಮ್ಮನಿದ್ದೀರಿ ಅಂತಂದರೆ ನೀವೆಷ್ಟರ ಮಟ್ಟಿಗೆ ಧರ್ಮ ಶೂನ್ಯರಾಗಿದ್ದೀರಿ, ಅಭಿಮಾನಿ ಶೂನ್ಯರಾಗಿದ್ದೀರಿ. ನಿಮಗೆ ನಿಮ್ಮ ಮೂಲ ಧರ್ಮದ ಬಗ್ಗೆ ಪ್ರಜ್ಞೆಯೇ ಇಲ್ಲವೇ? ಎಂಥ ಜೀವನ ನಿಮ್ಮದು? ಇಂಥ ಒಂದು ನಿಮ್ಮ ದೌರ್ಬಲ್ಯವನ್ನು, ನಿಮ್ಮ ಉದಾಸೀನವನ್ನು, ನಿಮ್ಮ ನರದೌರ್ಬಲ್ಯವನ್ನು, ನರಸತ್ತ ನಿಮ್ಮ ವರ್ತನೆಯನ್ನು ಕಂಡು ಈಗಿನ ಕ್ಷುಲ್ಲಕ ಯಾವುದೇ ಏನೂ ವಿಷಯವೇ ಗೊತ್ತಿಲ್ಲದೆ ಇರತಕ್ಕಂಥವರು ಕೂಡ ಕೇವಲ ಬಸವಣ್ಣನ ಒಂದೆರಡು ವಚನ, ಯಾವುದೋ ಶರಣರ ವಚನಗಳನ್ನು ಹಿಡ್ಕೊಂಡು ನಿಮ್ಮನ್ನು ಹಿಗ್ಗಾಮುಗ್ಗ ಬೈತಾ ಇದ್ದಾರೆ ಅಂದರೆ ನೀವೆಷ್ಟು ದಡ್ರಿದ್ದೀರಿ, ನೀವೆಷ್ಟು ಅಭಿಮಾನಿ ಶೂನ್ಯರಿದ್ದೀರಿ, ನಿಮಗೆಷ್ಟು ಭಯ ಆವರಿಸಿದೆ, ಅಥವಾ ನಿಮಗೆ ಪ್ರಜ್ಞೆಯೇ ಇಲ್ಲ. ಇಂಥ ಪ್ರಸಂಗದಿಂದಲೇ ನಮಗಿವತ್ತು ಕೇಂದ್ರ ಸರ್ಕಾರದಲ್ಲಿದ್ದಂಥ ಮೀಸಲಾತಿ ಸೌಲಭ್ಯ ತಪ್ಪೋಗಿದ್ದು, ನಿಮ್ಮ ಈ ಒಂದು ಸಾಂಪ್ರದಾಯಿಕ ಮಡಿವಂತಿಕೆಯಿಂದ ತಪ್ಪೋಯಿತು, ನಿಮ್ಮ ಪ್ರಜ್ಞೆ ಕೊರತೆಯಿಂದ ಇದು ತಪ್ಪೋಯಿತು ಅಂತಕ್ಕಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ನಾಡಿನ ತುಂಬ ಸಾಕಷ್ಟು ಬೇಡ ಜಂಗಮ ಸಂಘಗಳನ್ನು ಮಾಡಿಕೊಂಡಾಗ್ಯೂ ಕೂಡ ಅವೆಲ್ಲವೂ ಕೂಡ ನಿಷ್ಫಲವಾಗಲು ಕಾರಣ ಏನಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಈ ಒಂದು ಇಂಥ ಗುಣಗಳೇ ಕಾರಣ. ಬೇರೆ ಇತರ ಜಾತಿಯವರು ₹1 ಅವ್ರ ಹತ್ರ ಇಲ್ದಿದ್ದರೂ ಕೂಡ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಮಾಡಿ ಅವರೆಲ್ಲ ಮಾಡಿಕೊಂಡ್ರು. ಆದರೆ ನಮ್ಮ ಜನಾಂಗಕ್ಕೆ ಬರಲಿಲ್ಲ.
ಇಂಥ ಒಂದು ಸ್ಥಿತಿಯಲ್ಲಿ ನೀವಿದ್ದೀರಿ. ಪುಕ್ಕಟೆ ಸೇವೆ ಮಾಡಿರಿ ಅಂತಂದರೆ ಬೇಕಾದ್ರೆ ಬೆಳಗಿಂದ ಸಾಯಂಕಾಲ ತನಕ ಮಾಡ್ತೀರಿ. ಯಾರಾದರೂ ಒಬ್ಬ ಭಕ್ತ ಕರೆದ್ರೆ ಅವನೇನು ಕೊಡ್ತಾನೆ ಕೊಡಲ್ಲ ಅಂತ ನೋಡಲ್ಲ, ಸುಮ್ಮನೆ ಹೋಗ್ತೀರಿ, ಸಮಯ ಕಾಲ ಕಳೆದು ಒಂದು ಊಟ ಮಾಡಿ ಓಡಿ ಬರ್ತೀರಿ. ಇಂಥ ಬುದ್ಧಿ ಇರೋದ್ರಿಂದಲೇ ಅವರು ನಿಮಗೆ ಇವತ್ತು ಭಾಳ ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ. ಬ್ರಾಹ್ಮಣರನ್ನು ನೋಡಿ ಕಲೀರಿ. ಇಂತಿಷ್ಟು ಅದಕ್ಕೆ ಫೀಸ್ ಮಾಡ್ತಾರೆ, ಇಂತಿಷ್ಟು ಕಾಣಿಕೆ ಮಾಡ್ತಾರೆ, ಇಂತಿಷ್ಟು ಬೆಲೆ ಕಟ್ತಾರೆ ಅವರು. ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ಪುಕ್ಕಟೆ ಮಾಡೋದಿಲ್ಲ ಅವರು, ಅದಕ್ಕೆ ಅವ್ರಿಗೆ ಬೆಲೆ ಬಂದಿದೆ. ಈಗ ನಾನು ಕೂಡ ಪುಕ್ಕಟೆ ಪ್ರವಚನ ಮಾಡೋದ್ರಿಂದ ಯಾರೂ ಕೇಳಿಲ್ಲ, ಯಾರೋ ಕೆಲವರು ಹೇಳಿದರು, ನಾನು ಮಾಡಿದೆ, ನನಗೆ ಗೊತ್ತಿತ್ತು, ವಿಷಯ ಗೊತ್ತಿತ್ತು, ಚೆನ್ನಾಗಿ ಅಧ್ಯಯನ ಮಾಡಿದೆ. ಆದರೆ ಇದೇ ಕೆಲಸವನ್ನು ನೀವು ಮಾಡಿಸ್ರಿ, ಒಂದು ಕೋಟಿ ರೂಪಾಯಿ ಕೊಟ್ಟರೂ ಕೂಡ ನಾನು ಮಾಡಿದಂಥ ಪ್ರವಚನವನ್ನು ಯಾರೂ ಕೂಡ ಮಾಡುವುದಿಲ್ಲ, ನಾನೇ ಹೇಳ್ಬಿಡ್ತೀನಿ. ಯಾರೂ ಕೂಡ ತಮ್ಮ ಸಮಯವನ್ನು ಹಾಳು ಮಾಡಿಕೊಂಡು ಯಾರೂ ಕೂಡ ಮಾಡೋದಿಲ್ಲ. ಅದು ಕೂಡ ಇಂಥ ರಹಸ್ಯ ಸಂಗತಿಗಳನ್ನು ತಿಳಿಸುವುದಿಲ್ಲ. ನಾನು ತಿಳಿಸಿರ್ತಕ್ಕಂಥವೆಲ್ಲ ಗುರುವಿನ ಗುಟ್ಟು, ಅಂಥ ಸಂಗತಿಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಆದರೂ ಕೂಡ ನಿಮ್ಮಲ್ಲಿ ಇಷ್ಟೊಂದು ನಿರಭಿಮಾನತೆ, ಅಭಿಮಾನ ಶೂನ್ಯತೆ, ಸ್ವಧರ್ಮದ ಬಗ್ಗೆ ಒಂದು ಸ್ವಲ್ಪನೂ ಅಭಿಮಾನ ಗೌರವ ಪ್ರತಿಷ್ಠೆ ಇಲ್ಲ. ಇದು ನನಗೆ ಎದ್ದು ಕಂಡಿದೆ. ಇವಾಗ ಯಾರ್ಯಾರು ನನಗೆ ಪ್ರವಚನವನ್ನು ಮಾಡಿ ನೀವು ಲೈವಲ್ಲಿ ಬರ್ರಿ, ನಿಮಗೆ ವಿಷಯ ಗೊತ್ತಿದೆ ಅಂತ ಬಹಳ ಜನಗಳು ಪರಿಪರಿಯಾಗಿ ಕೇಳ್ಕೊಂಡಿದ್ದರಿಂದ ನಾನು ಮಾಡಿದೆ. ಆದರೆ ಇವತ್ತು ಅಂಥವರು ಕೂಡ ಇವತ್ತು ನಮಗೆ ಕನಿಷ್ಠ ಪಕ್ಷ ಒಂದು ಫೋನ್ ಮಾಡಿ ಕೂಡ ತಿಳಿಸ್ತಾ ಇಲ್ಲ, ಅಷ್ಟು ಬ್ಯುಸಿಯಾಗಿದ್ದಾರೆ. ಇದು ನನಗೆ ಮೇಲ್ನೋಟಕ್ಕೆ ಕಂಡು ಬಂತು. ಅಂದರೆ ನಿಮ್ಮ ಕೆಲಸ ಮುಖ್ಯ, ನಿಮ್ಮ ಧರ್ಮ ಮುಖ್ಯ ಅಲ್ಲ. ಆದ್ದರಿಂದ ನಿಮ್ಮ ಧರ್ಮವನ್ನು ಕರೆಕ್ಟಾಗಿ ಅವರು ತುಳಿಲಿಕ್ಕೆ ಹೊರಟಿದ್ದಾರೆ. ಯಾಕಂದರೆ ಯಾರು ಬೇಕಾದ್ರೂ ಇವತ್ತು ಇಡೀ ಸನಾತನ ಧರ್ಮವನ್ನೇ, ಇತಿಹಾಸವನ್ನೇ ಬುಡಮೇಲು ಮಾಡ್ತಕ್ಕಂಥ ಇಂಥ ಭ್ರಷ್ಟ ದುಷ್ಟ ಜನ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ನೀವು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗಿಯೂ ಇದು ನಿಮ್ಮ ನಿಸ್ತೇಜತನ, ಶುದ್ಧ ಒಂದು ಅವಿವೇಕ ಅಂತ ಹೇಳ್ಬೋದು. ನಿಮಗಿದನ್ನು ಒಂದು ಸ್ವಲ್ಪನೂ ಪ್ರಜ್ಞೆ ನಿಮಗಿಲ್ಲ. ಆದ್ದರಿಂದ ಯಾವುದೇ ಮಠಮಾನ್ಯಗಳು, ಯಾವುದೇ ಇಂದಿನ ಎಲ್ಲ ಸಂಶೋಧಕರು ಯಾರೂ ಕೂಡ ಮಾಡದೇ ಇರತಕ್ಕಂಥ ಅಪರೂಪದ ಸಂಶೋಧನೆಗಳನ್ನ ವೀರಶೈವ ಧರ್ಮದಲ್ಲಿ ನಾನು ಮಾಡಿದ್ದೇನೆ. ಅವುಗಳನ್ನು ಪುಸ್ತಕ ರೂಪದಲ್ಲೂ ಬರೆದು ಈಗ ಅದು ಅಚ್ಚಾಗಲು ಕಾಯ್ತಾ ಇದೆ. ಕೇವಲ ಪರಿಷ್ಕರಣೆ ಮಾತ್ರ ಬಾಕಿ ಇದೆ. ವಿದ್ವಾಂಸರ ಬಳಿಯೂ ಹೋಗಿ ಬಂದಿದೆ, ಎಲ್ಲವೂ ಕೂಡ ಆಗಿದೆ. ಯಾವುದೇ ವಿದ್ವಾಂಸರು ಕೂಡ ನಾನು ತಗೊಂಡು ಹೋದರೂ ಕೂಡ ಅವ್ರಿಗೂ ಕೂಡ ಮಾಹಿತಿಗಳು ಗೊತ್ತಿಲ್ಲ. ಅವರು ಸಂಸ್ಕೃತ ಇತ್ಯಾದಿ ವಿಚಾರಗಳಲ್ಲಿ ಅವರು ಬುದ್ಧಿವಂತರಿದ್ದರೂ ಕೂಡ ಇತಿಹಾಸದ ಅಧ್ಯಯನದಲ್ಲಿ, ಸಂಶೋಧನೆಯಲ್ಲಿ ಅವರು ನನ್ನಷ್ಟು ಅವರು ಓದಿಲ್ಲ. ಅವ್ರ ಹತ್ರ ಅಂಥ ಗ್ರಂಥಗಳು ಕೂಡ ಇಲ್ಲ. ಆದರೂ ಕೂಡ ನಾನು ಮಾನ್ಯತೆಗೋಸ್ಕರ, ಸಮಾಜದ ಒಂದು ಮಾನ್ಯತೆಯನ್ನು ಗಳಿಸುವುದಕ್ಕೋಸ್ಕರ ಹಲವು ವಿದ್ವಾಂಸರ ಹತ್ರ ನಾನು ಹೋಗಿದ್ದು ನಿಜ. ಆದರೆ ಯಾವುದೇ ಮಠಮಾನ್ಯಗಳು ಕೂಡ ನಮಗೆ ಇದುವರೆಗೂ ಪುರಸ್ಕಾರವನ್ನು, ನೀವು ಹಿಂಗೆ ಮಾಡ್ತಾ ಇದ್ದೀರಿ, ನಮ್ಮ ಧರ್ಮಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನೀವು ಮಾಡಿ, ನಮ್ಮ ಬೆಂಬಲ ಇದೆ ಅಂತಕ್ಕಂಥದ್ದನ್ನು ಕೂಡ ಯಾರೂ ನಮಗೆ ಹೇಳಿಲ್ಲ. ಯಾಕಂದರೆ ನಾನು ಕೂಡ ಮಠಸ್ಥ, ಯಾರು ಹೇಳಲಿ ಬಿಡಲಿ, ನಮಗೂ ಕೂಡ ಸ್ವಯಂ ಪ್ರಜ್ಞೆ ಇದೆ, ನಮ್ಮ ಧರ್ಮವನ್ನು ಉಳಿಸಬೇಕು ಅಂತಕ್ಕಂಥ ಛಲ ಇದೆ. ಯಾರಾದರೂ ಬೈದರೆ ನಮ್ಮ ಧರ್ಮವನ್ನು ನಾವು ಹೇಳಬೇಕು. ನಿಮ್ಮ ಧರ್ಮ ನಿಮಗಿರಲಿ, ನಿಮ್ಮ ಮತ ನಿಮಗಿರಲಿ, ನಮ್ಮ ಧರ್ಮ ನಮಗಿರಲಿ, ನಮ್ಮದು ಮೂಲ ಧರ್ಮ ಅಂತ ಯಾವತ್ತೂ ಕೂಡ ನಾವು ಹೇಳ್ತಾ ಇದ್ದೀವಿ. ಇಂದಿನಿಂದಲೂ ಅಂಥ ವಿಷಮ ವಾತಾವರಣದಲ್ಲೂ ಬೆಳೀತಾ ಇದ್ದೀವಿ ನಾವು. ಅದರಿಂದ ನಮಗೆ ಇಂಥ ಕೆಚ್ಚು ಬಂದಿದೆ. ನಮ್ಮ ಮಠಗಳ ಮೂಲ ಸಂಪ್ರದಾಯ, ನಮ್ಮ ಇತಿಹಾಸ, ಸುದೀರ್ಘ ಕಾಲದ 5,000 to 10,000 ವರ್ಷಗಳ ಸನಾತನ ಜಂಗಮ ಧರ್ಮದ ಇತಿಹಾಸ ನಮಗೆ ಚೆನ್ನಾಗಿ ಗೊತ್ತಿದ್ದರಿಂದ ನಾನು ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಯಾವುದೇ ಭಯ ಇಲ್ಲ, ಯಾವುದೇ ಬಿಗುಮಾನ ಇಲ್ಲ, ಮುಜುಗರ ಇಲ್ಲ. ಆ ರೀತಿಯಲ್ಲಿ ಸುಲಲಿತವಾಗಿ, ಆತ್ಮಸಾಕ್ಷಿಯಾಗಿ, ಶಿವಸಾಕ್ಷಿಯಾಗಿ, ಅಧಿಕಾರವಾಣಿಯಿಂದ, ಧರ್ಮಾಧಿಕಾರದ ವಾಣಿಯಿಂದ ಧರ್ಮಪೀಠವನ್ನು ಮಾಡಿಕೊಂಡು ಆ ಪೀಠದಿಂದ ನಾನು ನಮ್ಮ ಪ್ರವಚನವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆದರೂ ಕೂಡ ನೀವು ಯಾರೂ ಕೂಡ ಈ ಒಂದು ವಿಷಯದ ಬಗ್ಗೆ, ನಿಮಗೆ ಸ್ವಲ್ಪವೂ ಇತಿಹಾಸದ ಬಗ್ಗೆ, ಅದರಲ್ಲೂ ಧಾರ್ಮಿಕ ಇತಿಹಾಸದ ಬಗ್ಗೆ, ಅದರಲ್ಲೂ ನಿಮ್ಮ ಮೂಲ ಧರ್ಮದ ಬಗ್ಗೆ ಒಂದಿಷ್ಟೂ ಕೂಡ ನಿಮಗೆ ಪ್ರಜ್ಞೆ ಇಲ್ಲ ಅಂತಕ್ಕಂಥದ್ದು ನಿಚ್ಚಳವಾಗಿ ಗೊತ್ತಾಗಿದೆ. ಆದರೆ ನಾನು ನನ್ನ ಕೆಲಸವನ್ನು ನನ್ನ ಜೀವಿತಾವಧಿಯಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಈಗಾಗಲೇ ಮಾಡಿಟ್ಟಿದ್ದೇನೆ. ಅದು 10 ತಲೆಮಾರಿಗೂ ಕೂಡ ಅಳಿಸಲು ಸಾಧ್ಯವಿಲ್ಲ. ಅಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಅದರ ಬಗ್ಗೆ ನನಗೆ ಬಹಳ ಆತ್ಮಾಭಿಮಾನ ಇದೆ. ಪರಮಾತ್ಮನಿಗೆ ನನ್ನ ಸೇವೆಯನ್ನು ಮುಟ್ಟಿಸಿದ್ದೇನೆ. ಇನ್ನು ನನ್ನ ಕೆಲಸ ಯಾವುದೂ ಬಾಕಿ ಇಲ್ಲ. ಆದ್ದರಿಂದ ಇಂಥ ಶ್ರದ್ಧಾ ಸಂಶೋಧನೆಯನ್ನು ಮಾಡಿ ನಾನು ಇಷ್ಟೆಲ್ಲ ಬಹಳ ಉಚಿತವಾಗಿ ನಿಮಗೆ ನಾನೇ ನಿಮಗೆ ಗೌರವಪೂರ್ವಕವಾಗಿ ಸಮಾಜದ ಋಣ ಅಂತ ನಾನು ತೀರಿಸಿದಾಗಿಯೂ ಕೂಡ ನೀವು ಯಾವುದೇ ಒಂದು ಪ್ರತಿಕ್ರಿಯೆಗಳನ್ನು ನೀವು ಸರಿಯಾಗಿ ಕೊಡ್ತಾ ಇಲ್ಲ. ಇದು ಭಾಳ ದುರ್ದೈವ.
ಯಾವುದೇ ಮಠಗಳು ನಿಮ್ಮನ್ನು ಉಳಿಸಲ್ಲ ತಿಳ್ಕೊಳ್ಳಿ, ಯಾವುದೇ ಪೀಠಗಳು ನಿಮ್ಮನ್ನು ಉಳಿಸಲ್ಲ ತಿಳ್ಕೊಳ್ಳಿ. ಕೇವಲ ಆಧಾರಗಳು. ನೀವು ಯಾವುದಾದ್ರು ಕೋರ್ಟಿಗೆ ಹೋದ್ರೆ, ನ್ಯಾಯಾಲಯಕ್ಕೆ ಹೋದ್ರೆ ನಿಮಗೆ ಈಗ ದಾಖಲೆ ಕೇಳ್ತಾರೆ. ಅಂಥ ದಾಖಲೆಗಳೇ ನಿಮ್ಮ ಹತ್ರ ಇಲ್ಲ, ಅಂಥ ಪ್ರಜ್ಞೆ ನಿಮ್ಮಲ್ಲಿಲ್ಲ ಅಂದರೆ ಒಳ್ಳೆ ಉತ್ತಮವಾದ ಲಾಯರ್ ಇಟ್ಟಾಗ ಮಾತ್ರ ಈ ವಾದ ಫಲಕಾರಿ ಆಗ್ತವೆ. ಸುಮ್ಮನೆ ತಾಟಾಪೋಟಿ ಲಾಯರ್ ಇಟ್ಕೊಂಡ್ರೆ ನೀವು ಯಾವ ದಾಖಲೆ ಇಟ್ಕೊಂಡ್ರೂ ಆಗಲ್ಲ. ಅಲ್ಲಿ ಜಡ್ಜ್ ಇರ್ತಾರೆ ತೀರ್ಮಾನ ಮಾಡೋಕ್ಕೆ. ಆದರೆ ನಿಮಗೆ ಯಾವುದ್ರ ಬಗ್ಗೆನೂ ನಾನು ಇಷ್ಟೊಂದು ನಿರಭಿಮಾನಿ ಜನಾಂಗವನ್ನು ನಾನು ನನ್ನ ಜೀವಮಾನದಲ್ಲಿ ನೋಡಿಲ್ಲ. ನಾವು ಕೂಡ ಈ ಜನಾಂಗದಲ್ಲಿ ಹುಟ್ಟಬಾರ್ದಾಗಿತ್ತು ಅಂತ ಅನ್ನೋವಷ್ಟು ನಮಗೆ ಬೇಸರ ಆಗಿದೆ. ಇನ್ನು ಮುಂದೆ ನಾವು ಸಂಬಂಧಗಳನ್ನು ಮಾಡುವುದಾದರೆ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಳವರ್ಗದಿಂದ ಬಂದಂಥ ಲಿಂಗವಂತರ ಸಂಘಗಳನ್ನು ನಾವು ಮಾಡಕೂಡದು. ಇನ್ನೇನಿದ್ರು ಮುಂದೆ ಬ್ರಾಹ್ಮಣರ ಮತ್ತು ಜೈನರ ಇಂಥ ಒಂದು ಸಾತ್ವಿಕ ಜನಾಂಗದ, ಪ್ರಜ್ಞಾವಂತ ಜನಾಂಗದ ಸಂಘವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಸಾರ್ವಜನಿಕವಾಗಿ ತಿಳಿಸ್ತಾ ಇದ್ದೇನೆ. ಅವರು ಎಷ್ಟೇ ರೀತಿಯ ಗುಣಗಳಲ್ಲಿ ವಿಕಾರ ವೈಫಲ್ಯಗಳಿದ್ದಾಗ್ಯೂ ಕೂಡ ನಮಗೆ ಇದುವರೆಗೂ ಸ್ಪಂದಿಸದೇ ಇದ್ದರೂ ಕೂಡ ಬ್ರಾಹ್ಮಣ ಜನಾಂಗದಲ್ಲಿ ಧರ್ಮವನ್ನು ಉಳಿಸ್ತಕ್ಕಂಥ ಶ್ರದ್ಧೆ ಇದೆ. ಜೈನ ಜನಾಂಗದಲ್ಲಿ ಧರ್ಮಕ್ಕೆ ಪ್ರಾಣವನ್ನೇ ಕೊಡ್ತಕ್ಕಂಥ ಶ್ರದ್ಧೆ ಇದೆ. ಅಂಥ ಜನಾಂಗ ನಮಗೆ ಬೇಕಾಗಿದೆ. ಆದ್ದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ನಿರಭಿಮಾನಿ ಧಾರ್ಮಿಕ ಈ ಜನಾಂಗಗಳೊಡನೆ ಸಂಬಂಧಗಳನ್ನು ಇನ್ನು ಬೆಳೆಸಬಾರದು ಅಂತಕ್ಕಂಥ ಆತ್ಮಕ್ಕೆ ಬಹಳ ನೋವಾಗಿದೆ. ಈ ಸಂಗತಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇಷ್ಟು ಮಟ್ಟಿಗೆ ನೀವು ಸಂಘಟನೆ ಆಗದೆ ಸುಮ್ಮನೆ ಇದ್ದಿದ್ದರಿಂದ, ಸುಮ್ಮನೆ ಯಾರೋ ಹೇಳ್ತಾರೆ ಅಂತೇಳಿ ನೀವೇನು ಮಾಡಿದಿರಿ, ಬೇಡ ಜಂಗಮದ ಜಾತಿಯ ಒಂದು ಇದನ್ನೇ ಬಿಟ್ಬಿಟ್ರಿ. ನಿಮಗೆ ಅಧ್ಯಯನ ಇದ್ದರೆ, ನಿಮಗೆ ಬುದ್ಧಿವಂತಿಕೆ ಇದ್ದಿದ್ದರೆ ನಿಮಗೆ ಗೊತ್ತಾಗ್ತಿತ್ತು. ಯಾಕೆ ಯಾವನೋ ಏನೋ ಹೇಳ್ತಾನೆ. ಅಕ್ಷರ ಸಹ ಭಿಕ್ಷುಕರಾಗಿದ್ದೀರಿ, ಧಾರ್ಮಿಕ ಭಿಕ್ಷೆ ಎತ್ತಿದ್ದೀರಿ ಹಿಂದಿನ ಕಾಲದಿಂದ, ಇವತ್ತಿಗೂ ಎತ್ತಾ ಇದ್ದೀರಿ. ನಿಮಗೇನು ನಾಚಿಕೆ? ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಮೇಲ್ಜಾತಿ ಆಗಿದ್ದರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಕೆಳಸ್ತರದಲ್ಲಿದ್ದರೆ ಅವರು ಪರಿಶಿಷ್ಟ ಜಾತಿ ಅಂತ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮೂದು ಮಾಡಿದ್ದಾರೆ. ತೆಗೆದು ನೋಡಿ, ಯಾವುದದು ಕಲಂ ಯಾವುದು ಏನು ಅಂತೇಳಿ ತೆಗೆದು ನೋಡಿ. ನೀವು ಯಾರೋ ಪೀಠಾಧಿಪತಿಗಳು, ಯಾರೋ ಸ್ವಾಮಿಗಳು ಹೇಳ್ಬಿಟ್ರು, ಯಾರೋ ಭಕ್ತರು ಹೇಳ್ಬಿಟ್ರು ನಿಮಗೆ, ಸ್ವಾಮಿ ನೀವು ಆ ಥರ ನೀವು SC/ST ಸರ್ಟಿಫಿಕೇಟ್ ತೊಗೋಬೇಡ್ರಿ, ಅದಕ್ಕೋಸ್ಕರ ನಮಗೆಲ್ಲ ಅವಮಾನ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಅವರೇನು ಮಾಡ್ತಾಯಿದ್ದಾರೆ ನೀವು ನೋಡಿದ್ದೀರಾ? ಅವರಾದರೆ ಒಂದು ಕಡೆ ಧರ್ಮ ಅಂತ ಮಾಡಿ, ಮತ ಅಂತ ಮಾಡಿ ಅದರಲ್ಲೂ ಸವಲತ್ತು ತಗೊಳಕ್ಕೆ ಹೋಗ್ತಾರೆ. ಈ ಕಡೆ ತಮ್ಮ ಮೂಲ ಜಾತಿಯನ್ನು ಉಳಿಸ್ಕೊಂಡು ತಮ್ಮ ಮೂಲ ಜಾತಿಯನ್ನು ಬರಿತಾ ಇದ್ದಾರೆ. ಅವರೆಷ್ಟು ಬುದ್ಧಿವಂತರು, ನೀವೆಷ್ಟು ಬುದ್ಧಿವಂತರು ನೋಡಿ. ಅಲ್ಲಿ ಬರೆದಿದ್ದಾರೆ, ಇಲ್ಲಿ ಪರಿಶಿಷ್ಟವನ್ನು ಅಳೆಯುವುದು ಜಾತಿಯಿಂದಲ್ಲ, ಸ್ಲಮ್ನಿಂದಲ್ಲ. ಇದು ನಿಮಗೆ ಗೊತ್ತೇ ಇಲ್ಲ ಮೊದಲು. ಇನ್ನೆಲ್ಲಿ ನೀವು ಯಾವ ಕಾಲಕ್ಕೆ ನೀವು ಬುದ್ಧಿವಂತರಾಗ್ತೀರಿ? ಸಾಧ್ಯನೇ ಇಲ್ಲ. ಯಾವ ಮಠ ಸ್ವಾಮಿಗಳು ನಮ್ಮ ಮನೆಯಿಂದ ಹುಟ್ಟಿ ಹೋಗ್ತಾರೆ ಅಷ್ಟೇ. ಅವರು ಒಂದು ಸರಿಯಾದ ಮಠ ಸಿಕ್ಕಿ ಸರಿಯಾಗಿ ಊಟ ಎಲ್ಲ ಸಿಕ್ಕರೆ ಅಲ್ಲೇ ಅವರು ಬಸವಣ್ಣ ಹೆಂಗೆ ಹುಲ್ಲು ನೀರು ಎಲ್ಲಿ ಸೌಖ್ಯ ಆಗುತ್ತಾ ಹಂಗಿರ್ತಾನೆ ಅಲ್ಲಿ ಅವರು ಉಡಾಯಿಸ್ಕೊಂಡಿರ್ತಾರೆ. ಇಂಥ ಪ್ರವೃತ್ತಿ ನಮ್ಮ ಮಠಗಳಲ್ಲೂ ಬಂದಿದೆ. ಅದನ್ನು ಕೂಡ ನಾನು ಹೇಳ್ತಾ ಇದ್ದೇನೆ, ಹೇಳ್ದಿದ್ರೆ ವಿಧಿ ಇಲ್ಲ. ಯಾಕಂದರೆ ಇಂದಿನ ಎಲ್ಲ ಮಠಪೀಠಗಳ ಪೂರ್ವಾಶ್ರಮವಾಗಿರ್ತಕ್ಕಂಥ ಗೃಹಸ್ಥ ಜಂಗಮರ ಒಂದು ಸ್ಥಾನ ಹೀಗಿದೆ, ನಮ್ಮದೇ ಆಗಿದೆ ಗೃಹಸ್ಥ ಜಂಗಮರದು. ಆದ್ದರಿಂದ ಇವತ್ತು ಜಂಗಮರ ಮನೆಗಳಿಂದ ಹೋಗಿರ್ತಕ್ಕಂಥ, ಮಠಗಳಿಂದ ಹೋಗಿರ್ತಕ್ಕಂಥ ಸ್ವಾಮಿಗಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಕೆಲವೇ ಸ್ವಾಮಿಗಳು ಮಾತ್ರ ಅಳಿಲು ಸೇವೆಯನ್ನು ಮಾಡಿದ್ದಾರೆ, ಅದು ಸ್ತುತ್ಯಾರ್ಹ. ಪಾಪ ಅವರಲ್ಲಿ ಮನುಷ್ಯತ್ವದಿಂದ ಕಡೇ ಪಕ್ಷ ಏನೋ ಅವ್ರ ಕೈಲಾದ್ದನ್ನು ಮಾಡಿದ್ದಾರೆ. ಅಂಥವರಿಗೆ ಈ ವಿಷಯ ಅನ್ವಯಿಸುವುದಿಲ್ಲ. ಬಹುಜನ ಸ್ವಾಮಿಗಳು ಸ್ಪಂದಿಸಿದ್ದಾರೆ, ಆದರೆ ಅಸಹಾಯಕತೆಯಿಂದ ಸುಮ್ಮನಾಗಿದ್ದಾರೆ. ಆ ಅಸಹಾಯಕತೆ ಖಂಡಿತವಾಗೂ ಮಠದ ಸ್ವಾಮಿಗಳದಲ್ಲ, ಅದು ಸಮಾಜದಲ್ಲಿರ್ತಕ್ಕಂಥ ನಿಮ್ಮ ಜಂಗಮರದೇ ಆಗಿದೆ ವಿನಃ ಖಂಡಿತವಾಗೂ ಅವ್ರದ್ದಲ್ಲ. ನೀವು ಒಗ್ಗಟ್ಟಾಗಿದ್ದರೆ ಇವತ್ತು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದಿತ್ತು. ಎಲ್ಲೋ 2-3 ಜನ MLAಗಳಾಗಿರೋರು ಅವರು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಜನಾಂಗವನ್ನು ಬಲಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಮುಂದೆ ಕಾದಿದೆ. ಇಂಥ ಕೆಲಸಗಳು ನಮ್ಮಲ್ಲಿ ನಡೀತಾ ಇರೋದ್ರಿಂದ ಈಗ ಬಹುಸಂಖ್ಯಾತ ಲಿಂಗವಂತರು ಹೇಗಾದರೂ ಎಲ್ಲ ಕೆಳವರ್ಗದವ್ರನ್ನ ಕರ್ಕೊಂಬಂದ್ರಿ, ಉದಾರವ ಲಿಂಗ ಕಟ್ಟಿದ್ರಿ, ಅವ್ರ ಸಂಖ್ಯೆ ಬೆಳೀತು, ನೀವು ಹಂಗೆ ಉಳಿದ್ರಿ. ಆದರೆ ನಿಮ್ಮಲ್ಲಿ ಬ್ರಾಹ್ಮಣರಂಗೆ ಜಾತಿಯನ್ನು, ವರ್ಣವನ್ನು ಮತ್ತು ಧರ್ಮವನ್ನು, ಶಾಸ್ತ್ರಗಳನ್ನು ಸಾಧಿಸ್ತಕ್ಕಂಥ ಶಕ್ತಿ ನಿಮಗಿಲ್ಲ. ಬ್ರಾಹ್ಮಣರು ನೀವು ಕಂಪೇರ್ ಆಗೋದಿಲ್ಲ. ನೀವು ಅವ್ರು ಇವತ್ತಿಗೂ ಕೂಡ ಭಾಳ ರಿಸರ್ವ್ ಮೈಂಡೆಡ್ ಇದ್ದಾರೆ. ಅದಕ್ಕೋಸ್ಕರ ಅವ್ರದ್ದು ನಡೀತಾ ಇದೆ. ನಿಮ್ಮ ಕೈಲಿ ಅದು ಆಗೋದಿಲ್ಲ. ಬೆಳಗಾದ್ರೆ ಸಾಕು, ಯಾರಾದರೂ ಭಕ್ತರ ಮನೆಗೆ ಬಾಲ ಅಲ್ಲಾಡಿಸ್ಕೊಂಡು ಹೋಗೋದು, ಅವ್ರು ಕೊಟ್ಟರು ಸರಿ, ಕೊಡದಿದ್ದರೂ ಬಿಟ್ಟು ಚಾಕರಿ ಮಾಡಿ ಬರೋದು. ಹೀಗೆ ಒಂದು 5,000 to 10,000 ವರ್ಷ ಕಳೆದಿದ್ದಾಗಿದೆ.
ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲ ಅಂತಂದರೆ ಯಾರು ನಿಮಗೆ ಹೇಳಕ್ಕೆ ಹೋಗ್ತಾರೆ? ನಾನು ಕೂಡ ಬೇಡ ಜಂಗಮ ಸಂಘಟನೆಯ ಅಧ್ಯಕ್ಷನೂ ಇದ್ದೇನೆ ಮತ್ತು ಅದರಲ್ಲಿ ಖಜಾಂಚಿ ಕೂಡ ಇದ್ದೇನೆ. ಇಂಥ ಹುದ್ದೆ ಇದ್ದರೂ ಕೂಡ ನಾವು ನಮ್ಮ ಜನಾಂಗಗಳ ಸಂಘಟನೆ ಇಲ್ಲದೇ ಇರೋದ್ರಿಂದ ನಾವು ಸುಮ್ಮನೆ ಕೂತಿದ್ದೇವೆ. ನಮ್ಮದೇ ಒಂದು ಮಳಿಗೆಯನ್ನು 5,000 ತಿಂಗಳಿಗೆ ಮಾಹೆಯಾನ 5,000 ಬಾಡಿಗೆ ಬರತಕ್ಕಂಥ ಒಂದು ಮಳಿಗೆಯನ್ನು ನಾನು ಉಚಿತವಾಗಿ ಈಗ 4 ವರ್ಷದಿಂದ ಬಿಟ್ಟುಕೊಟ್ಟಿದ್ದೇನೆ. ಇದು ನಿಮ್ಮ ಗಮನಕ್ಕೆ ಬಂದಿರಲಿ. ನಾವು ಸುಮ್ಮನೆ ಕುಂತಿಲ್ಲ. ಬೇಡ ಜಂಗಮ ಧರ್ಮಪೀಠದ ಒಂದು ಸಂಘಟನೆಯ ಅಧ್ಯಕ್ಷರ ಆದರೂ ಕೂಡ ಈ ಧರ್ಮಪೀಠ ಇದ್ದರೂ ಕೂಡ ಎಲ್ಲವೂ ಇದ್ದರೂ ಕೂಡ ನಾವು ಅಷ್ಟು ಸಮಾಜಕ್ಕೋಸ್ಕರ ಅಷ್ಟು ಕೊಡುಗೆಯನ್ನು ನಾನು ಕೊಟ್ಟಿದ್ದೇನೆ. ನಿಮಗೆ ಇದುವರೆಗೂ ಬಂದು ಅದನ್ನು ಗುರುತಿಸೋಕ್ಕೆ ಕೂಡ ನಿಮಗೆ ಯೋಗ್ಯತೆ ಇಲ್ಲ. ಇಂಥ ಒಂದು ಒಳ್ಳೆಯ ಉತ್ತಮ ಪ್ರವಚನವನ್ನು ಮಾಡಿದರೂ ಕೂಡ ನಿಮಗೆ ಕೇಳಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲ, ಪುಣ್ಯ ಅಂತ ಇಲ್ಲ ಅಂತಂದರೆ ನಿಮ್ಮನ್ನು ತುಳಿದ ಬಿಟ್ಟಾರಾ? ಇತಿಹಾಸವೇ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮನ್ನು ಯಾರು ಬಿಡ್ತಾರೆ? ನಾನು ಹೇಳ್ದಂಗೆ ಯಾವುದೇ ನ್ಯಾಯಾಲಯ ಆಗಿರ್ಬೋದು, ಸಮಾಜವೇ ಆಗಿರ್ಬೋದು, ನಾವು ಕರೆಕ್ಟಾಗಿ ಮಾತಾಡಬೇಕು ಅಂದರೆ ಕೀಲು ಮೂಗಿಡಿದ್ರೆ ಬಾಯಿ ತಾನಾಗೆ ಬಿಡುತ್ತೆ. ಹಂಗೆ ಆಧಾರಗಳು ತಿಳ್ಕೊಂಡಿದ್ದರೆ ನಿಮ್ಮನ್ನು ಯಾರು ಮಾತು ಕೇಳ್ತಾರೆ. ಈಗ ದಾರಿಗೆ ಹೋಗೋರೆಲ್ಲೂ ದೊಡ್ಡ ಗುರು ಜಗದ್ಗುರು ಆಗಿದ್ದಾರೆ, ನಿಮ್ಮನ್ನು ಯಾರು ಕೇರ್ ಮಾಡ್ತಾರೆ? ನಿಮಗೆ ವಿಷಯನೇ ಗೊತ್ತಿಲ್ಲ. ಮೊದಲು ಯಾರೋ ಹೇಳ್ತಾ ಇದ್ದ ಮೊನ್ನೆ ಜಂಗಮರು ಏನು ಹೀನಾಯವಾಗಿ ಬೈತಾ ಇದ್ದ. ಏನು ಗೊತ್ತಿದೆ ಅವನಿಗೆ ಜಂಗಮರ ಬಗ್ಗೆ? ಜಂಗಮರ ಇತಿಹಾಸ ಏನು ಗೊತ್ತ ಅವನಿಗೆ? ಜಂಗಮ ಅನ್ನೋ ಶಬ್ದ ಬರಬೇಕಾದ್ರೆ ಹಿಂದೆ ಜಂಗಮ ಇದ್ದ. ಗುರು ಅಂತ ಇವತ್ತು ಗುರು ಅಂತ ಕರಿಬೇಕಾದ್ರೆ ಹಿಂದೆ ಗುರು ಇದ್ದ. ಇವತ್ತು ಕಲ್ಯಾಣ ಅಂತ ಕರಿಬೇಕಾದ್ರೆ ಹಿಂದೆ ಕೈಲಾಸ ಇತ್ತು. ಇವತ್ತು ಲಿಂಗವಂತ ಅಂತ ಕರಿಬೇಕಾದ್ರೆ ಹಿಂದೆ ಲಿಂಗ ಇತ್ತು. ಇವೆಲ್ಲವೂ ಕೂಡ ಜಂಗಮರು ಉಳಿಸ್ಕೊಂಡು ಬಂದಿದ್ದರಿಂದ ಇವತ್ತು ಉಳಿದಿದ್ದಾವೆ. ಆದ್ದರಿಂದ ಇವತ್ತು ಏನಾಗಿದೆ ಅಂತಂದರೆ ಇಂಥ ಒಂದು ನಿಮ್ಮ ಅಭಿಮಾನಿ ಶೂನ್ಯತೆಯಿಂದ ನಮ್ಮ ಜನಾಂಗ ವಿಫಲವಾಗಿದೆ. ಆದರೆ ನಾವು ಕೂಡ ಸಮಾಜದಲ್ಲಿ ಹುಟ್ಟಿದ್ರಿಂದ ಸಮಾಜದ ಋಣವನ್ನು ತೀರಿಸುವ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೇವೆ ಬಿಟ್ಟರೆ ನಿಮ್ಮ ಬುದ್ಧಿಯನ್ನು ನೋಡ್ಕೊಂಡು ನಾವು ಮಾಡ್ತಾಯಿಲ್ಲ. ನಾವು ಸ್ವಾಭಿಮಾನದಿಂದ ಮಾಡ್ತಾಯಿದ್ದೇವೆ, ಸ್ವಯಂ ಪ್ರಜ್ಞೆಯಿಂದ ಮಾಡ್ತಾಯಿದ್ದೇವೆ, ಆತ್ಮಾಭಿಮಾನದಿಂದ ಮಾಡ್ತಾಯಿದ್ದೇವೆ. ಶಿವನ ಮೇಲೆ ಶಿವಗಣಗಳ ಪ್ರೇಮದಿಂದ, ಇಂದಿನ ವೀರಭದ್ರಾದಿ ನಂದಿ ಗಣಗಳಿಂದ ಆಚಾರ್ಯ ಪರಂಪರೆಯನ್ನು ಉಳಿಸಲಿಕ್ಕೆ ನಮ್ಮದೇ ಆಗಿರತಕ್ಕಂಥ ಸೇವೆಯನ್ನು ನಾವು ಮಾಡಬೇಕು. ನಮಗೆ ಪ್ರಜ್ಞೆಯನ್ನು ಕೊಟ್ಟದ್ರಿಂದ, ಬುದ್ಧಿವಂತಿಕೆಯನ್ನು ಕೊಟ್ಟಿದ್ದರಿಂದ, ಇತಿಹಾಸವನ್ನು ಅಧ್ಯಯನ ಮಾಡತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದರಿಂದ, ಅಂಥ ಅರ್ಹತೆ ಇದ್ದಿದ್ದರಿಂದ, ಅನುಭವ ಇದ್ದಿದ್ದರಿಂದ ಇಂದಿನ ಎಲ್ಲ ಸಂಶೋಧಕರು ಬರೆದಿರತಕ್ಕಂಥಗಳನ್ನು ವಿಮರ್ಶೆ ಮಾಡಿ ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅಂತಕ್ಕಂಥ ನಿರ್ಣಯವನ್ನು ಕೈಗೊಳ್ಳುವ ವಿಮರ್ಶಾತ್ಮಕ ಚಿಕಿತ್ಸಾತ್ಮಕ ಬುದ್ಧಿ ಇದ್ದುದರಿಂದ ನಾವು ಈ ಕೆಲಸವನ್ನು ಸುಲಭವಾಗಿ ಮಾಡ್ತಕ್ಕಂಥ ಶಕ್ತಿ ಬಂತೆ ವಿನಃ ನಾವು ಯಾವುದನ್ನು ಕೂಡ ಕೃತಕವಾಗಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಆದ್ದರಿಂದ ಇಂಥ ಒಂದು ಸತ್ಯವಾಗಿರ್ತಕ್ಕಂಥ ವಿಷಯವನ್ನು ನಾನು ಮುಂದಿಟ್ಟಿದ್ದೇನೆ. ಇನ್ನಾದರೂ ಕೂಡ ನಿಮ್ಮ ನರಗಳಿಗೆ ಶಕ್ತಿ ಬರಲಿ. ಆ ನರಗಳಿಗೆ ಶಕ್ತಿ ಬರಬೇಕಾದರೆ ಆ ವೀರಭದ್ರ, ನಂದಿ, ಭೃಂಗಿ ಈ ಗಣಗಳೇ ಬೇಕು. ಯಾರಿಗೆ ನರಗಳಲ್ಲಿ ಶಕ್ತಿ ಕಮ್ಮಿಯಾಗಿದೆ, ಯಾರಿಗೆ ದೌರ್ಬಲ್ಯತೆ ಬಂದಿದೆ, ಯಾರಿಗೆ ವೀರ್ಯ ಶಕ್ತಿಯೇ ಇಲ್ಲ, ಸಂತಾನ ಶಕ್ತಿಯೇ ಇಲ್ಲ, ಅಂಥವರಿಗೆ ವೀರಭದ್ರ ಸ್ವಾಮಿಯೇ ಕರ್ತರು. ತಿಳ್ಕೊಳ್ಳಿ, ಯಾವ ದೇವರು ಅಲ್ಲ. ಬೇರೆಯವರಿಗೆ ಭೈರವ ಇರ್ಬೋದು, ಇನ್ನೊಂದಿರ್ಬೋದು. ಆದರೆ ಅಂಥ ನರಸಿಂಹನನ್ನು ಕೂಡ ನಿಗ್ರಹ ಮಾಡಿರ್ತಕ್ಕಂಥ ಈ ವೀರಭದ್ರನು ಶರಭಾವತಾರದಿಂದ ಯಾರ್ಯಾರು ಪರಮತಗಳಲ್ಲಿ ಹುಟ್ಟಿ ಶೈವ ವೀರಶೈವ ಮತವನ್ನು, ಶಿವಧರ್ಮವನ್ನು ತುಳಿಯಲು ಬಂದಾಗ ಈ ವೀರಭದ್ರ ಸುಮ್ಮನಿರದೆ ತನ್ನ ಅವತಾರದಿಂದ ಅವರನ್ನು ಸೀಳಿ ಬಿಸಾಟಿದ್ದಾನೆ. ಇಂಥ ಒಂದು ಪರಂಪರೆಯಿಂದ ಹುಟ್ಟಿರ್ತಕ್ಕಂಥ ಈ ಜಂಗಮರು ನೀವು ಈ ರೀತಿ ನರಸತ್ತ ನಾಮರ್ಧರಂತೆ ಇರತಕ್ಕಂಥದ್ದು ಖಂಡಿತವಾಗಿಯೂ ಇದು ಕ್ಷಮಿಸ್ತಕ್ಕಂಥದ್ದು ಅಲ್ಲ, ಇದು ಸಹಿಸ್ತಕ್ಕಂಥದ್ದು ಅಲ್ಲ. ಖಂಡಿತವಾಗೂ ಇನ್ನಾದರೂ ನಿಮಗೆ ವೀರಭದ್ರರ ಶಕ್ತಿ ಬರಲಿ. ಹಿಂದಿನ ಕಾಲದಲ್ಲಿ ಜಂಗಮರು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ವೀರಾವೇಶದಿಂದ ವೀರಗಣಗಳಾಗಿ ಧರ್ಮವನ್ನು ಉಳಿಸಿದ್ರಿಂದ ಇವತ್ತು ಧರ್ಮ ನಿಂತಿದೆ. ಅಂಥ ಜಂಗಮ ಪರಂಪರೆಯಲ್ಲಿ ಕಾಯಕದ ಜಂಗಮರು ಗಂಟೆಯ ಕಾಯಕ, ಗದ್ದಿಗೆ ಕಾಯಕ, ಕಂಬದ ಕಾಯಕ, ಮುಳ್ಳಾವಿಗೆ ಕಾಯಕ, ಇಂಥ ಹಲವಾರು ವಸ್ತ್ರದ ಕಾಯಕ, ಲಿಂಗದ ಕಾಯಕ, ಲಿಂಗದ ಕಾಂತೆಯನ್ನು ಮಾಡ್ತಿದ್ದವರು ಯಾರು? ಜಂಗಮರು. ಬೇರೆ ಯಾರೂ ಮಾಡಿಲ್ಲ. ಸುಮ್ಮನೆ ಮಾತಾಡ್ತಾರಷ್ಟೇ. ಹುಡುಗಾಟರು ಮಾತಾಡ್ತಾರಲ್ಲ, ಹಂಗೆ ಮಾತಾಡ್ತಾರೆ. ಕಂತೆ ಕಾಯಕವನ್ನು ಮಾಡ್ತಿದ್ದವರು ಜಂಗಮರು. ಅವರಿಗೆ ಅವ್ರ ಪೂರ್ವಿಕ ಪಾಶುಪತ್ ಸಿದ್ಧರಿಂದ ಬಂದಂಥದ್ದು ಅದು ಕಂತೆ ಕಾಯಕ ಮಾಡ್ತಕ್ಕಂಥದ್ದು. ಬೇರೆ ಯಾರೂ ಆ ಕೆಲಸ ಮಾಡಲ್ಲ. ರಸಸಿದ್ಧರು ಅಂತಲೇ ಇದ್ದರು ಹಿಂದೆ ಜಂಗಮರ ಪೂರ್ವಿಕರು. ಯಾರಿದ್ದರು? ಬೇರೆ ಸಿದ್ಧರು ಯಾರಿದ್ದಾರೆ?
ಏನೇನೋ ಹೇಳ್ತಾರೆ, ಕಾಲಜ್ಞಾನ ಹೇಳಕ್ಕೆ ಹೋಗ್ತಾರೆ. ರುದ್ರಮುನಿಗಳ ಕಾಲಜ್ಞಾನ ಹೇಳೋದಿಲ್ಲ. ಎಂತೆಂಥ ಕಾಲಜ್ಞಾನಗಳಿದ್ದಾವೆ ಅವ್ರಿಗೆ ಗೊತ್ತಿಲ್ಲ. ಯಾರ್ದೋ ಒಂದು ಹೇಳ್ತಾರೆ. ಯಾಕೆ? ನಿಮ್ಮ ಬಾಯಿ ಧ್ವನಿ ಇಲ್ದಂಗೆ ಆಗಿರೋದ್ರಿಂದ ಹಂಗೆ ಆಗ್ತಾಯಿದೆ. ನಾವು ಎಲ್ಲರೂ ಬೆಳೀಲಿ ಅಂತ ಹೋದರೆ ಇವತ್ತು ಮಗನೇ ಬಂದ್ಬಿಟ್ಟು ಇಲ್ಲ ನೀನು ನಮ್ಮ ಅಪ್ಪ ಅಲ್ಲ, ನಾನೇ ನಿಮ್ಮ ಅಪ್ಪ ಅಂತ ಹೇಳ್ತಾನೆ. ಇಂಥ ಪ್ರಸಂಗವನ್ನು ತಂದುಕೊಂಡಿದ್ದೀರಿ. ನೋಡಿ, ಯೋಚನೆ ಮಾಡಿ ಚೆನ್ನಾಗಿ. ನಮ್ಮ ಧರ್ಮಪೀಠದಿಂದ ಎಲ್ಲ ರೀತಿಯ ಮಾಹಿತಿಗಳು ನಮಗೆ ಗೊತ್ತಿರೋದ್ರಿಂದ ಇದನ್ನು ಹೇಳ್ತಾ ಇದ್ದೇವೆ. ಇವತ್ತು ಈ ವೀರಶೈವ ಧರ್ಮದ ಒಂದು ಸುತ್ತು ಎಲ್ಲಿಂದ ಹೊರಟಿತು, ಹೇಗೆ ಬಂತು ಅಂತಕ್ಕಂಥದ್ದು ಒಂದು ವಿಷಯವನ್ನು ನಾನು ಹೇಳ್ತೀನಿ. ಈಗ ಭಾಳ ಜನಗಳು ಶೂನ್ಯಪೀಠ ಅಂತ ಬಹಳ ಜಂಬ ಕೊಚ್ಕೊತಾ ಇದ್ದಾರೆ. ಅವರ ಶೂನ್ಯಪೀಠ ಎಲ್ಲಿಂದ ಹುಟ್ಟಿತು ಅಂತಕ್ಕಂಥದ್ದನ್ನು ಕೂಡ ನಾನು ಈಗಾಗಲೇ ನಮ್ಮ ಧರ್ಮಪೀಠದಿಂದ ನಾನು ಹೇಳಿದ್ದೇನೆ. ಶಿವನ ಜಟೆಯಿಂದ ಬಂದು ವೀರಭದ್ರನಿಗೆ ಬಂದು ನಿಲ್ತು, ಅದು ನಮ್ಮ ಶೂನ್ಯಪೀಠ, ಅಲ್ಲಿಂದ ಆಯಿತು ಅಂತ. ಆದ್ದರಿಂದ ಅದೇನಾಯಿತು, ಕೇದಾರ ಪೀಠವು ರುದ್ರಪೀಠವಾಗಿ ನಿಂತಿತ್ತು. ಯಾಕಂದರೆ ಶಿವನ ಜಟೆಯಿಂದ ಬಂದಿತ್ತು, ಅದು ನಿಜವಾದ ಶೂನ್ಯಪೀಠ. ರಂಭಾಪುರಿ ಪೀಠದ ಮೂಲ ಅಲ್ಲಿದೆ, ಕೇದಾರನಾಥದಲ್ಲಿದೆ. ಹೀಗಾಗಿ ನೋಡಿ, ಈ ಸತ್ಯಕ್ಕೆ 1 ಕೋಟಿ ಕೊಟ್ಟರೂ ಸಾಧ್ಯವಿಲ್ಲ. ನೀವು ಯಾವುದೇ ಸಂಶೋಧಕರ ಇದನ್ನು ಹೇಳಿಸಿ ನಾನೇ ನನ್ನ ಆಸ್ತಿ ಬರ್ಕೊಡ್ತೀನಿ. ಗೊತ್ತಾಯ್ತರ? ಈ ವಿಷಯಗಳು ಭಾಳ ಜನಕ್ಕೆ ಗೊತ್ತಿಲ್ಲ. ಶಿವನ ಕೈಲಾಸದಿಂದ, ಶಿವನ ಮುಡಿಯಿಂದ ನೇರವಾಗಿ ವೀರಭದ್ರನಿಗೆ ಬಂತು, ವೀರಭದ್ರನ ಜಟೆಗೆ ಬಂತು. ಶಿವನ ಜಟೆಯಿಂದ ವೀರಭದ್ರ ಜನಿಸ್ತ, ಅವನಿಗೆ ಬ್ರಹ್ಮಲಿಂಗೋದ್ಭವ ಅಂತ ಕರೆದಿದ್ದಾರೆ. ಇವತ್ತು ಎಷ್ಟೋ ಕಡೆ ವೀರಭದ್ರನನ್ನು ಲಿಂಗರೂಪದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ ಕೇದಾರ ಪೀಠದಲ್ಲಿ ವೀರಭದ್ರನ ಮೂಲ ಇದೆ, ರುದ್ರನ ಮೂಲ ಇದೆ. ಅಲ್ಲಿಯೇ ಪ್ರಥಮ ಬಾರಿಗೆ ವ್ಯವಸಾಯವನ್ನು ಮಾಡಿರ್ತಕ್ಕಂಥ ಜಾಗ ಅದು. ಅಲ್ಲಿರ್ತಕ್ಕಂಥ ಲಿಂಗ ಏನಿದೆ, ಅದು ಹಿಂದಿನ ಕಾಲದಲ್ಲಿ ಬಂಡೆ, ಅದು ಈಗ ಲಿಂಗ, ಜ್ಯೋತಿರ್ಲಿಂಗ. ಅದು ನ್ಯಾಯವಾಗಿ ಅದು ಪ್ರಥಮ ಲಿಂಗ. ಆದರೆ ಯಾವುದೋ ಕಾರಣಾಂತರದಿಂದ ಬೇರೆ ಕಾರಣಕ್ಕೆ ಪೌರಾಣಿಕ ಕಥೆಗಳಿಂದ ಇವತ್ತು ಸೌರಾಷ್ಟ್ರ ಸೋಮನಾಥ ಲಿಂಗ ಆಗಿದೆ ತಿಳ್ಕೊಳ್ಳಿ. ಅದು ಮೂಲಲಿಂಗ. ನಾನು ಹೇಳ್ತೀನಿ, ಇದಕ್ಕೆ ಬೇರೆ ಯಾರು ಇದ್ದರೆ ಆಧಾರಗಳು ಬೇಕಾದ್ರೆ ಕೊಡಲಿ. ಪೌರಾಣಿಕ ಆಧಾರ ಅಲ್ಲ, ಭೌತಿಕವಾಗಿ ವಾಸ್ತವಿಕ ಆಧಾರ ಕೊಟ್ಟರೆ ನಾನು ಕೂಡ ಒಪ್ಕೊತೀನಿ. ಆದರೆ ನನ್ನ ದೃಷ್ಟಿಯಲ್ಲಿ ಇವತ್ತೇನು ಕೇದಾರ ಪೀಠದ ಲಿಂಗ ಇದೆಯಲ್ಲ, ಅದು ಪ್ರಥಮ ಜ್ಯೋತಿರ್ಲಿಂಗ. ಅದು ಭಾಳ ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿರ್ತಕ್ಕಂಥ ಒಡಮೂಡಿರ್ತಕ್ಕಂಥ ಲಿಂಗ ಅದು. ಹೀಗಾಗಿ ರುದ್ರಪೀಠ ಅಲ್ಲಿ ನೆಲೆಗೊಂಡಿದೆ. ಇಂದಿನ ಮಠಸ್ಥಳ ನಿರ್ಣಯಗಳ ಕೆಲವು ಗ್ರಂಥಗಳಲ್ಲಿ ರಂಭಾಪುರಿ ಪೀಠಕ್ಕೆ, ವೀರಪೀಠಕ್ಕೆ ಕೇದಾರ ಪೀಠವೇ ಆದಿ ಅಂತ ಬರೆದಿದ್ದಾರೆ. ಬೇರೆ ಪೀಠಕ್ಕೂ ಬೇರೆ ಇದೆಲ್ಲ ಆದಿ ಅಂತ ಬರೆದಿದ್ದಾರೆ. ಆದ್ದರಿಂದ ಅದು ಮೂಲಪೀಠ. ಅಲ್ಲಿ ಶೂನ್ಯಪೀಠ ನಮ್ಮದಿದೆ. ಅದಕ್ಕೋಸ್ಕರ ಅದನ್ನು ವೈರಾಗ್ಯ ಪೀಠವನ್ನಾಗಿ ಮಾಡಿದ್ದಾರೆ. ಹಿಂದಿನ ಶಾಸ್ತ್ರಜ್ಞರು, ಹಿಂದಿನ ಶಿವಾಚಾರ್ಯರು ಬಹಳ ಆಧಾರವನ್ನು ಹಿಡಿದು ಆ ಪೀಠವನ್ನು ರುದ್ರಪೀಠವನ್ನಾಗಿ ಮಾಡಿ, ಅದನ್ನು ವೈರಾಗ್ಯ ಪೀಠವನ್ನಾಗಿ, ಅದನ್ನು ಶೂನ್ಯಪೀಠವನ್ನಾಗಿ ಮಾಡಿದ್ರು ಹಿಂದಿನ ಕಾಲದಲ್ಲಿ. ಅನಂತರ ಅದು ವಲಸೆ ಬಂತು. ಅಲ್ಲಿಂದ ಸೌರಾಷ್ಟ್ರದಿಂದ ಕೊಲ್ಲಿಪಾಕಿಯಿಂದ ರಂಭಾಪುರಿ ಈಗ ಬಂದಿದೆ. ಇಂಥ ವಿಷಯಗಳನ್ನು ತಿಳ್ಕೊಳ್ಳೋದಲ್ಲೇ ಇನ್ನೆಂಥ ವಿಷಯ ತಿಳ್ಕೊತೀರಿ ನೀವು? ನೀವೇ ತಿಳ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರಿಗೆ ಏನು ತಿಳಿಸ್ತೀರಿ ನೀವು? ಅವರು ಉಲ್ಟಾ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. ಈಗ ನಿಮಗೇನು ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ನಿಮ್ಮ ಬುಲ್ಡೆಗಳೆಲ್ಲ ಖಾಲಿ ಬುಲ್ಡೆ ಅಂತ ಗೊತ್ತಾಗಿದೆ. ಅದಕ್ಕೆ ಅವರು ಗದಾ ಪ್ರಹಾರವನ್ನು, ಕೊನೆಯ ಪಕ್ಷ ಈಗ ಇನ್ನೂ ಏನೇನೋ ಪ್ರಹಾರಗಳನ್ನು ಮಾಡಲಿಕ್ಕೆ ಪಾಪ ಅವರು ರೆಡಿಯಾಗಿ ಆಯುಧ ಪಾಣಿಗಳಾಗಿ ನಿಂತಿದ್ದಾರೆ. ಆದರೆ ನಿಮ್ಮ ಹತ್ರ ಬತ್ತಳಿಕೆಯಲ್ಲಿ ಸಾಕಷ್ಟು ಇಂಥ ವಿಷಯ ಇದ್ದರೂ ಕೂಡ ನಿಮಗೆ ಬಿಡಲಿಕ್ಕೆ ನಿಮಗೆ ಸಾಧ್ಯವಾಗಿಲ್ಲ. ಯಾಕಂದರೆ ವೀರಭದ್ರ ಸ್ವಾಮಿಯ ಕಡೆ ದೃಷ್ಟಿ ನಿಮ್ಮದು ಬಂದೇ ಇಲ್ಲ. ಅದರಿಂದ ನಿಮಗೆ ವೀರತನ ನಿಮ್ಮ ನರನಾಡಿಗಳಲ್ಲಿ ಅರಿತಾ ಇಲ್ಲ. ರೌದ್ರ ಅಂಶ ನಿಮ್ಮಲ್ಲಿ ಬರ್ತಾನೆ ಇಲ್ಲ. ರೌದ್ರ ರಸ ನಿಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ. ಇದೇ ಕೊರತೆ. ಇದರಿಂದ ಅದೇ ರಂಭಾಪುರಿ ಪೀಠದ ಶಾಖೆಯ ಗೋತ್ರಸೂತ್ರವನ್ನು ಹೊಂದಿರತಕ್ಕಂಥ ನಮ್ಮ ಈ ಧರ್ಮಪೀಠ ಇಂಥ ಕೆಲಸಗಳನ್ನು, ನಿಮಗೆ ರುದ್ರಾಂಶವನ್ನು ತಂದುಕೊಡ್ತಕ್ಕಂಥ, ನಿಮ್ಮ ವೀರಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಇಂಥ ವಿಷಯಗಳನ್ನು ನಿಮಗೆ ಬಹಳ ತಿಳಿಸಿದೆ. ಆದ್ದರಿಂದ ಈ ಪೀಠಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಮಾನ್ಯತೆ ಇದೆ. ಇದು ಶಿವನ ಪರಂಪರೆಯ, ಕೈಲಾಸ ಪರಂಪರೆಯ ಧರ್ಮಪೀಠ. ಇದು ಶೂನ್ಯಪೀಠ, ನಿರಂಜನ ಪೀಠ ಅನ್ನಲಿಕ್ಕೆ ಬಹಳ ಯೋಗ್ಯವಾಗಿದೆ ಅಂತಕ್ಕಂಥ ವಿಷಯವನ್ನು ನಾನಾದರೂ ಕೂಡ ಇವತ್ತು ಎಲ್ಲ ಪೀಠಾಧಿಪತಿಗಳ, ಮಠಾಧಿಪತಿಗಳ, ಶಿವಾಚಾರ್ಯರ ಮತ್ತು ಇತ್ಯಾದಿ ಶಿವಾಚಾರ್ಯರ, ಲಿಂಗೈಕ್ಯ ಎಲ್ಲ ಶಿವಾಚಾರ್ಯರ ಗದ್ದಿಗೆಗಳ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೇನೆ. ಇದು ಸತ್ಯ ಕೂಡ. ಆದ್ದರಿಂದ ಅಲ್ಲಿಂದ ಮುಂದೆ ಏನಾಯಿತು ಅಂದರೆ, ಈಗ ಈ 12ನೇ ಶತಮಾನದಲ್ಲಿ
ಇದ್ದಂಥ ಒಂದು ಪ್ರಭುದೇವರ ಶೂನ್ಯಪೀಠ ಏನಿತ್ತೋ ಬಸವಣ್ಣ ಕೊಟ್ಟಿದ್ದು, ಅಲ್ಲಿರ್ತಕ್ಕಂಥ ರೇಣುಕಾದಿ ಪಂಚಾಚಾರ್ಯರು ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟು ಇದು ಮಾಡಿದ್ರು. ಆದರೆ ಕಾರಣಾಂತರದಿಂದ ಕಲ್ಯಾಣದಲ್ಲಿ ನಡೆದಿರತಕ್ಕಂಥ ಈ ಇಂದಿನ ಈ ಒಂದು ಇತಿಹಾಸವನ್ನು ಅಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರಿಂದ ಆವಾಗಲೂ ಕೂಡ ಅಸಮಾಧಾನದಿಂದ ಆ ಶೂನ್ಯಪೀಠಕ್ಕೆ ನಮ್ಮವರು ಹಿಂದೆಯೂ ಬೆಲೆ ಕೊಟ್ಟಿಲ್ಲ, ಈಗಲೂ ಕೂಡ ಬೆಲೆ ಕೊಡುವುದಿಲ್ಲ. ಯಾಕಂದರೆ ಕೈಲಾಸ ಪರಂಪರೆಯ ಶೂನ್ಯಪೀಠ ಇದ್ದಿದ್ದರಿಂದ ಅವತ್ತಾಗಿದೆ. ಆದ್ದರಿಂದ ಅದೇ ವಿಷಯವನ್ನು ಹಿಡಿದುಕೊಂಡು ಇವತ್ತು ಕೆಲವರು ಹೇಳ್ತಾ ಇದ್ದಾರೆ, ಅದು ನಿಜವೂ ಇದೆ. ಆದ್ದರಿಂದ ಇವತ್ತು ಕೂಡ ನಾವು ನಮ್ಮ ಪರಂಪರೆಯನ್ನು ನಾವು ಬಿಡಲಿಕ್ಕೆ ಸಾಧ್ಯವಿಲ್ಲ. ಬಸವಣ್ಣನನ್ನು ನಾವು ಗುರು ಅಂತ ಒಪ್ಪಲಿಕ್ಕೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಅವರ ಮಾರ್ಗ ಅವರಿಗಿರಲಿ, ನಮ್ಮ ಮಾರ್ಗ ನಮಗಿರಲಿ. ನಮ್ಮದು ಪ್ರಾಚೀನ ಸನಾತನ ಮಾರ್ಗ, ಅವ್ರದ್ದು ವಿನೂತನ ಮಾರ್ಗ, ವೈಚಾರಿಕ ಮಾರ್ಗ. ನಮ್ಮದು ಆಚಾರ ಮಾರ್ಗ, ಅವ್ರದ್ದು ವಿಚಾರ ಮಾರ್ಗ. ನಮ್ಮದು ಆಗಮಗಳ ಆಚಾರ್ಯರ ಪರಂಪರೆ, ಅವ್ರದ್ದು ವೈಚಾರಿಕ ವಚನಗಳ ಪರಂಪರೆ. ಮಾಡಿಕೊಳ್ಳಿ, ತಪ್ಪೇನಿದೆ. ಇನ್ನೂ ಒಬ್ಬ ಪ್ರವಾದಿ ಬರ್ತಾನೆ, ಬೇಕಾದಷ್ಟು ಜನ ಬರ್ತಾರೆ, ಮಾಡ್ಕೊಳ್ಳಿ. ಅದಕ್ಕೆ ನಮಗೇನು ಸಂಬಂಧ ಬರೋದಿಲ್ಲ. ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೋಬೇಕು. ಆದ್ದರಿಂದ ಏನಾಯಿತು ಅವತ್ತು ಅಂದರೆ ಕಲ್ಯಾಣದಲ್ಲಿ ಕ್ರಾಂತಿ ಆಗಿದ್ದು ನಿಜ. ಕ್ರಾಂತಿ ಅಂತಂದರೆ ಅವತ್ತಿನ ಕಾಲದಲ್ಲಿ ಯಾವ್ಯಾವ ರೀತಿಯಿಂದ ಇರಿಸು ಬಂತೋ ಅಂತೂ ಈ ಬಸವಣ್ಣನವರ ಒಂದು ಸಾಕು ತಂಗಿಯನ್ನು ಬಿಜುಳನಿಗೆ ಕೊಟ್ಟಿದ್ದರು, ಪದ್ಮಾವತಿ ಅಂತಕ್ಕಂಥವಳು. ಆ ಪದ್ಮಾವತಿಯ ತಂದೆ ತಾಯಿ ಒಂದು ಜೈನರಾಗಿದ್ದರು, ಯಾವುದೋ ಒಂದು ಅಧಿಕಾರಿಗಳಾಗಿದ್ದರು. ಅವನು ಯುದ್ಧದಲ್ಲಿ ತೀರ್ಕೊಂಡು ಹೋದ್ಮೇಲೆ ಆ ಸಾಕು ತಂಗಿಯನ್ನು ಇವ್ರ ತಂದೆ, ಬಸವಣ್ಣನ ತಂದೆನೇ ಕರ್ಕೊಂಬಂದು ಸಾಕಿದ್ರಿಂದ ಇವ್ರನ್ನ ಅಗ್ರಹಾರದಿಂದ ಹೊರಹಾಕಿದರು ಅಂತಕ್ಕಂಥ ವಿಷಯನೂ ಇದೆ. ಇಂಥ ಇತಿಹಾಸಗಳು ಇದಕ್ಕೆ ಕನೆಕ್ಟ್ ಆಗಿದ್ದಾವೆ. ಕೆಲವರು ಪಾಪ ಏನೋ ಒಂದು ಅವ್ರ ಮುಗಿ ನೀಟಿಗೆ ಹೇಳ್ತಾರೆ, ಆದರೆ ನನಗೆ ಸಮಗ್ರವಾಗಿ ಗೊತ್ತಿದೆ ಬಸವಣ್ಣನ ತಂದೆ ತಾಯಿ ಯಾರು, ಏನಾಗಿತ್ತು, ಅವ್ರು ಯಾಕೆ ಕಲ್ಯಾಣಕ್ಕೆ ಬಂದರು, ಏನು ಅವೆಲ್ಲವೂ ನನಗೆ ಗೊತ್ತಿದೆ. ಆದರೆ ಪದೇ ಅದನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಂತೂ ಶೂನ್ಯಪೀಠವನ್ನು ಏನಾಯಿತು, ಕೊನೆಗೆ ಶರಣರೆಲ್ಲ ದಿಕ್ಕೆಟ್ಟು ಹೋದ್ಮೇಲೆ ಶೂನ್ಯಪೀಠವನ್ನು ಪಾಪ ಯಾರು ರೇವಣಸಿದ್ದರು ಮತ್ತು ರುದ್ರಮುನಿಗಳು ಅಕ್ಷರಶಃ ಉಳಿಸ್ತಾರೆ. ಮತ್ತು ಚನ್ನಬಸವಣ್ಣ ಯುದ್ಧದಲ್ಲಿ ಮಡಿದಾಗ ಅವ್ರನ್ನ ಹುಡುಕೊಂಡು ಕೂಡ ಹೋಗ್ತಾರೆ. ಅಕ್ಕನಾಗಮ್ಮನ ಜೊತೆ ಬಂದು ರಂಭಾಪುರಿ ಪೀಠದಲ್ಲಿ ಅವರಿಗೆ ಈ ಶರಣರ ಶೂನ್ಯಪೀಠವನ್ನು ಕೂಡ ವಹಿಸ್ತಾರೆ. ನಿರಂಜನ, ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳು ಕೂಡ ಇದ್ದಾವೆ. ನಿರಂಜನ ವಂಶ ರತ್ನಾಕರ, ಪಂಚಬ್ರಹ್ಮೋದಯ ಭಾಷ್ಯ, ಪಂಚಾಚಾರ ಚರಿತ್ರೆ, ಇಂಥ ಎಲ್ಲ ವಿಷಯಗಳಲ್ಲೂ ಕೂಡ ಗೊತ್ತಿದ್ದಾವೆ. ಮತ್ತು ಶಿವಗಂಗೆ ಇಂಥ ಬೇರೆ ಬೇರೆ ಪ್ರದೇಶಗಳಲ್ಲಿ ಮತ್ತು ಅಕ್ಕನಾಗಮ್ಮನ ಇವತ್ತಿನ ರಂಭಾಪುರಿ ಹತ್ತಿರದಲ್ಲೇ ಆಗಿರ್ತಕ್ಕಂಥ ಸಮಾಧಿ, ತರೀಕೆರೆಯ ನಂದಿಹೊಳೆ, ಇಂಥವು ಅವರೆಲ್ಲ ಈ ರೀತಿ ಪ್ರವಾಸ ಬಂದಿದ್ದರು. ಹಿಂಗೆ ಯಾತ್ರೆ ಬಂದರು. ಕಲ್ಯಾಣದಲ್ಲಿ ಕ್ರಾಂತಿ ಆದಮೇಲೆ ತಲೆ ತಪ್ಪಿಸ್ಕೊಂಡು ಉಳ್ಕೊಳ್ಳಿಕ್ಕೆ ಬಂದರು, ಸಂಚಾರ ಮಾಡಿದರು ಶರಣರು ಅಂತಕ್ಕಂಥದ್ದು ಕೂಡ ನಮಗೆ ಇವತ್ತು ಆಧಾರಗಳು ಸಿಗ್ತವೆ. ಆದರೆ ಇವತ್ತು ಇಲ್ಲ ಶರಣರಿಗೂ ಮತ್ತು ಈ ಪಂಚಾಚಾರ್ಯರಿಗೂ ಸಂಬಂಧವೇ ಇಲ್ಲ ಅಂತಕ್ಕಂಥ ಬಂಡವಾದವನ್ನು ಇವತ್ತು ಮಾಡ್ತಾ ಇದ್ದಾರೆ. ಮಾಡಲಿ, ಅದನ್ನು ದೇವರು ನೋಡ್ಕೊತಾನೆ. ಅದೇ ಬಸವಣ್ಣನಲ್ಲಿ ಏನಾದರೂ ಶಕ್ತಿ ಇದ್ದರೆ, ಇವ್ರು ಹೇಳ್ತಕ್ಕಂಥ ಯಾವ ಬಸವಣ್ಣನನ್ನು ಇವ್ರು ನಂಬಿದ್ದಾರೆ ಆ ಬಸವಣ್ಣನಲ್ಲಿ ಶಕ್ತಿ ಇದ್ದರೆ ಇವ್ರನ್ನ ನಾವು ಶಿವನ ತನಕ ಇವ್ರನ್ನ ಕರೆಯೋದು ಬೇಡ, ಬಸವಣ್ಣನೇ ನೋಡ್ಕೊತಾನೆ. ಇನ್ನುಳಿದಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಲಿಂಗಶಕ್ತಿ ಇರ್ತಕ್ಕಂಥ ಶರಣರೇ ಇವ್ರು ನೋಡ್ಕೊತಾರೆ. ಅದು ಇಲ್ಲ ಅಂದರೆ ಇವರು ಲಿಂಗವೇ, ಇವ್ರು ಕಟ್ಕೊಂಡಿರ್ತಕ್ಕಂಥ ಲಿಂಗವೇ ಇವ್ರಿಗೆ ಬುದ್ಧಿ ಕಲಿಸುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಅಂತೂ ಏನಾಯಿತು, ಆ ಒಂದು ಶೂನ್ಯಪೀಠವನ್ನು ಪಾಪ ಬಸವಣ್ಣನ ಮೇಲಿರ್ತಕ್ಕಂಥ ಒಂದು ಗೌರವದಿಂದ ರೇವಣಸಿದ್ದರು ಆ ಪೀಠವನ್ನು ಉಳಿಸಲಿಕ್ಕೆ ರುದ್ರಮುನಿಗಳಿಗೆ ವಹಿಸಿದ್ದಂಥ ಶೂನ್ಯಪೀಠವನ್ನು ಇವರು ಏಕೋರಾಮರಾದ್ರಿಗೆ ವಹಿಸ್ತಾರೆ. ಆ ಏಕೋರಾಮರಾದ್ರೆ ಏನು ಮಾಡ್ತಾರೆ, ಮುಂದೆ ಅದನ್ನು ಚಂಪಾರಣ್ಯ ಮಠ ಅಂತ, ಈಗಿರ್ತಕ್ಕಂಥ ಆನಂದಪುರದ ಚಂಪಾರಣ್ಯ ಮಠ ಅಂತ ಒಂದಿದೆ. ಅಲ್ಲೆಲ್ಲ ಅವಶೇಷಗಳಿದ್ದಾವೆ, ಶಾಸನಗಳಿದ್ದಾವೆ. ಅಲ್ಲಿನ್ನೂ ನೀರಿನ ಕೊಳ ಇತ್ಯಾದಿ ಇರ್ತವೆ. ಹಳೆ ಊರಿದೆ, ಅಲ್ಲಿ ವಿಶ್ವನಾಥಪುರ ಅಂತಕ್ಕಂಥ ಗ್ರಾಮ ಇದೆ, ಅಗ್ರಹಾರ ಇದೆ, ಎಲ್ಲದೂ ಇದೆ. ಆ ಒಂದು ಸ್ಥಳದಲ್ಲಿ ಚಂಪಾರಣ್ಯ ಮಠದಲ್ಲಿ ಏಕೋರಾಮರಾದ್ರಿಗೆ ಈ ಶೂನ್ಯಪೀಠದ ಸ್ಥಿರಪಟ್ಟವನ್ನು ಕಟ್ತಾರೆ. ಸ್ಥಿರಪಟ್ಟವನ್ನು ಕಟ್ಟಿ ಅದರ ಚರಪಟ್ಟವನ್ನು ತಮ್ಮ ಶಿಷ್ಯನಾಗಿರ್ತಕ್ಕಂಥ ಶ್ರೀಶೈಲದಲ್ಲಿದ್ದ ಶಿಷ್ಯ ನಿರಂಜನ ಗಣೇಶ್ವರ ಅಂತ, ನಿರಂಜನ ಸಿದ್ಧ ಅಂತಕ್ಕಂಥವನ್ನು ಕರೆದು ಅವರು ಪಟ್ಟವನ್ನು ಕಟ್ತಾರೆ. ಎಲ್ಲಿ? ಅರದನಹಳ್ಳಿಯಲ್ಲಿ ಕಟ್ತಾರೆ. ಆಗ ಕಲ್ಯಾಣದಲ್ಲಿ ಅಳಿದುಳಿತಕ್ಕಂಥ ಶರಣರ ಸಮ್ಮುಖದಲ್ಲಿ ಚನ್ನಬಸವಣ್ಣ ಇತ್ಯಾದಿ ಅಂತ ಹೇಳ್ತಾರೆ. ಆದರೆ ಚನ್ನಬಸವಣ್ಣ ಆ ಕಾಲಕ್ಕೆ ಇರಲಿಲ್ಲ, ಬಿಡಿ. ಇತಿಹಾಸ ಕೆಲವು ತಪ್ಪು ಕೂಡ ಆಗಿದ್ದಾವೆ, ಅದನ್ನು ನಾನು ಪರಿಷ್ಕರಣೆ ಮಾಡಿದ್ದೀನಿ. ಅಂತೂ ಇಂತೂ ಆ ಒಂದು ಈಗಿನ ಅರದನಹಳ್ಳಿಯಲ್ಲಿ ಅವರು ಅಲ್ಲಿ ಚರಪಟ್ಟವನ್ನು ನಿರಂಜನನಿಗೆ ಕಟ್ತಾರೆ. ಆ ನಿರಂಜನ ಗಣೇಶನ ಕರೆಸಿದ ಉದ್ದೇಶ ಏನು ಅಂತಂದರೆ, ಚಿತ್ತಾರಾಧ್ಯರು ಅಂತ ಒಬ್ಬರು ಇರ್ತಾರೆ, ಮಲ್ಲಿಕಾರ್ಜುನ ಚಿತ್ತಾರಾಧ್ಯರು ಅಂತ.
ಅವರು ಈಗಿನ ಶಿವಗಂಗೆ ಹತ್ತಿರದ ಹುಲಿಕಲ್ಲು ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಅವ್ರ ಗದ್ದಿಗೆ ಇದೆ. ಚಿತ್ತಾರಾಧ್ಯರ ಒಂದು ಚಿತ್ತಾರಾಧ್ಯರ ಕೃಪೆ ಅಂತೇಳಿ ಒಂದು ನಿಮಿಷ ವಿಡಿಯೋವನ್ನು ಮತ್ತೆ ಮುಂದಕ್ಕೆ ಎರಡನೇ ಆವೃತ್ತಿಯಾಗಿ ಮಾಡೋಣ. 30 ನಿಮಿಷಕ್ಕೆ ಒಂದು ಅವಧಿ ಆದ್ದರಿಂದ ಈಗ ನಾವು ಈ ವಿಡಿಯೋವನ್ನು ಎರಡನೇ ಬಾರಿಗೆ ಮುಂದುವರಿಸ್ತೀನಿ.